ಹಸು ಆಗಲಿ ಎಮ್ಮೆ ಆಗಲಿ ಯಾವುದೇ ಇದ್ರೂ ಇದರಲ್ಲಿ ಸಗಣಿ ಕಲಿಸಿ ಹಾಕಿದರೆ ಈ ಕಡೆ ಬರುತ್ತೆ. ಹಿಂದೆ ರಿಟರ್ನ್ ವಾಲ್ ಇದೆ. ಇದು ಫುಲ್ ಆಯ್ತಂದರೆ ಸಗಣಿದು ರಿಟರ್ನ್ ಹೋಗುತ್ತೆ. ಅದು ರಿಟರ್ನ್ ಹೋಗಿದ್ದೇನಿದೆಲ್ಲ ಅದನ್ನು ನಾವು ಗೊಬ್ಬರಕ್ಕೆ ಯೂಸ್ ಮಾಡ್ಕೋಬೋದು. ಎರೆಹುಳು ಗೊಬ್ಬರ ಮಾಡ್ಬೋದು. ನಾವು ಡೈರಿ ಎಲ್ಲ ಇದ್ರ ಮೇಲೆ ಮೇಂಟೈನ್ ಮಾಡ್ತೀವಿ. ಕರೆಂಟ್ ಹೋದಾಗ 1 ಅವರ್ ಹೋಗಲಿ 2 ಅವರ್ ಹೋಗಲಿ 3 ಅವರ್ ಹೋಗಲಿ ನಮ್ಮದು ಹಾಲಿನ ಪ್ಯಾಕೆಟ್ ಮಿಷನ್ ವರ್ಕ್ ಆಗುತ್ತೆ. ಮತ್ತು ಇಲ್ಲೆಲ್ಲ ಮನೆಗೂ ಲೈಟು ಯೂಸ್ ಮಾಡ್ತೀವಿ. ಕಡಿಮೆ ಅಂದರೆ 300 ಬಲ್ಬ್ ಕೆಪಾಸಿಟಿ ಇದೆ ಸರ್. ಹಸುಗಳ ಸಗಣಿಯಿಂದ ಏನು ಗೋಬರ್ ಗ್ಯಾಸ್ ಮಾಡ್ತಾ ಇದ್ದೀರಾ? ಹ್ಞೂ ರೀ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ, ಹಾಗೆ ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ ಸರ್. ಇದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಡೈರಿ ವಿಭಾಗದಲ್ಲಿ ನೀಲ್ಕಂಠ ಅಂತ ನಾನಿಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ದನಗಳ ಬಗ್ಗೆ ಹೇಳ್ಬೇಕಾದ್ರೆ ಇದು ಸಗಣಿ ಬಗ್ಗೆ ಹೇಳೋದಾದರೆ ಈ ನಾವು ಹಳ್ಳಿಯಲ್ಲಿ ಏನು ಮಾಡ್ತೀವಿ ಅಂದರೆ ಬರೀ ಗ್ಯಾಸಿಗೆ ಅಷ್ಟೇ ಯೂಸ್ ಮಾಡಿಕೊಂಡು ಬಿಟ್ಬಿಡ್ತಾಯಿದ್ವಿ. ಅದು ಸಗಣಿ ಕಲಿಸಿ ಮಾಡೋದ್ರಿಂದ ಗ್ಯಾಸು ಯೂಸ್ ಮಾಡ್ಕೋಬೋದು. ಮತ್ತು ನಾವು ಈ ರೀತಿ ಅಲ್ಟರ್ನೇಟಾಗಿ ಯೂಸ್ ಮಾಡಿಕೊಂಡ್ರೆ ಕರೆಂಟು ಸಹಿತ ಉಪಯೋಗ ಮಾಡ್ಕೋಬೋದು. ಕರೆಂಟ್ ಹೆಂಗಂದರೆ ಇದು ಆಲ್ಟರ್ನೇಟಿವ್ ಇರುತ್ತೆ. ಗ್ಯಾಸ್ ಇದಕ್ಕೊಂದು ಸಿಲಿಂಡ್ರ್ ಬರುತ್ತೆ. ಆ ಸಿಲಿಂಡ್ರಲ್ಲಿ ಸ್ಟಾಕನ್ನು ಮೋಟ್ರ್ ಮೇಲೆ ಅದ್ರ ಮೇಲೆ ತುಂಬಿಕೊಂಡು. ಸೊ ಈಗ ಏನೋ ಊರ ಕಡೆ ಎಲ್ಲ ಹಳ್ಳಿ ಕಡೆ ಎಲ್ಲ ಬರೀ ಗ್ಯಾಸ್ ಒಂದು ಯೂಸ್ ಮಾಡ್ತಾರೆ, ಅದು ಸ್ವಲ್ಪ ಮಾತ್ರ, ಜಾಸ್ತಿ ಇಲ್ಲ. ಸೊ ಗ್ಯಾಸ್ ಅಲ್ಲದೆ ನೀವು ಕರೆಂಟ್ ತಯಾರು ಮಾಡ್ತಿದ್ದೀರಾ? ಹೌದು, ಸಗಣಿಯಿಂದ. ಹೌದು. ಸೊ ಯಾವ ರೀತಿ ಸರ್ ಅದು? ಅದು ಯಾವ್ದಂದ್ರೆ ಇದರಲ್ಲಿ ಏನಿದೆ, ಆಯಿಲ್ ಇಂಜನ್ ಬರುತ್ತೆ. ಆಯಿಲ್ ಇಂಜನ್ ಮೊದಲು ನಾವೇನು ಮಾಡಬೇಕು ಅಂದರೆ ಸ್ಟಾರ್ಟ್ ಮಾಡುವಾಗ ಡೀಸೆಲ್ ಹೋಗುತ್ತೆ. ಫುಲ್ ಡೀಸೆಲ್ ಮೇಲೆ ಸ್ಟಾರ್ಟ್ ಮಾಡಬೇಕು. ಡೀಸೆಲ್ ಮೇಲೆ ಸ್ಟಾರ್ಟ್ ಆದಮೇಲೆ ಅದು ಗ್ಯಾಸ್ ಆನ್ ಮಾಡೋದು. ಗ್ಯಾಸ್ ಆನ್ ಮಾಡಿದ ಮೇಲೆ ಅದು 25% ಡೀಸೆಲ್ ಹೋಗುತ್ತೆ. 75% ನಮಗೆ ಗ್ಯಾಸಿಂದನೇ ಇನ್ಕಮ್ ಸಿಗುತ್ತೆ. ಸರ್ ಅದು ಯಾವ ರೀತಿ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ? ಸ್ಟಾರ್ಟಿಂಗಿಂದ ನೀವು ಯಾವ ರೀತಿ ಮಾಡಿದ್ದೀರಾ? ನಾವು ಇಲ್ಲಿ ಟ್ಯಾಂಕ್ ಇದೆ ನಮ್ಮದು ನೋಡ್ರಿ. ಈಗ ಇದು ಸಿಲಿಂಡರ್ ಟೈಪ್ ಈ ಟೈಪು ಮಾಡ್ತಾರೆ. ಇದು ಗ್ಯಾಸ್ಮೆಂಟು. ಇನ್ನೊಂದು ಏನಿದೆ, ಪೂರ ಇಟ್ಟಂಗಿಲೇನೆ ಕಟ್ಟಿ ನೆಲದಲ್ಲೂ ಮಾಡ್ತಾರೆ. 2 ಪದ್ಧತಿ ಒಳಗೆ ಮಾಡ್ತಾರೆ. ಆದರೆ ನೆಲದಲ್ಲಿ ಮಾಡೋದು ಪದ್ಧತಿಯಿಂದ ಅದರಲ್ಲಿ ಗ್ಯಾಸ್ ಎಷ್ಟಿದೆ ಏನಂತ ನಮ್ಗೆ ಸರಿಯಾಗಿ ಗೊತ್ತಾಗೋದಿಲ್ಲ. ಇದು ಈ ಟೈಪ್ ನಾವು ಡಬ್ಬಿಯಿಂದ ಮಾಡಿದರೆ ಇದು ಮೇಲೆ ಏರಿತಂದರೆ ಗ್ಯಾಸ್ ಇದೆ ಅಂತ, ಕೆಳಗಿಳಿದ್ರೆ ನಮ್ಮಲ್ಲಿ ಹತ್ರ ಗ್ಯಾಸ್ ಎಷ್ಟಿದೆ ಎಷ್ಟಿಲ್ಲ ಅಂತ ನಾವು ಕರೆಕ್ಟಾಗಿ ತಿಳ್ಕೊಬೋದು. ಅದಕ್ಕೋಸ್ಕರ ಇದನ್ನು ಮಾಡೋದು ಉತ್ತಮ. ನೋಡ್ರಿ, ನಾವು ಇಲ್ಲಿ ಮೇಲೆ ಸಗಣಿ ಕಲಿಸಿ ಹಾಕ್ತೀವಿ. ಹಾಂ, ಇಲ್ಲೇ ಹಸು ಆಗಲಿ ಎಮ್ಮೆ ಆಗಲಿ ಯಾವುದೇ ಇದ್ರೂ ಇದರಲ್ಲಿ ಸಗಣಿ ಕಲಿಸಿ ಹಾಕಿದರೆ ಈ ಕಡೆ ಬರುತ್ತೆ. ಹಿಂದೆ ರಿಟರ್ನ್ ವಾಲ್ ಇದೆ. ಇದು ಫುಲ್ ಆಯ್ತಂದರೆ ಸಗಣಿದು ರಿಟರ್ನ್ ಹೋಗುತ್ತೆ. ಅದು ರಿಟರ್ನ್ ಹೋಗಿದ್ದೇನಿದೆಲ್ಲ ಅದನ್ನು ನಾವು ಗೊಬ್ಬರಕ್ಕೆ ಯೂಸ್ ಮಾಡ್ಕೋಬೋದು. ಎರೆಹುಳು ಗೊಬ್ಬರ ಮಾಡ್ಬೋದು, ನಾವು ತಿಪ್ಪೆ ಗೊಬ್ಬರ ಮಾಡ್ಬೋದು. ಅದಕ್ಕೂ ಯೂಸ್ ಮಾಡ್ಕೋಬೋದು. ಸೊ ಇದೆಲ್ಲ ಸೈಡಲ್ಲಿ ಬಂದಿದೆ ಸಗಣಿದೆಲ್ಲ? ಸಗಣಿದೆ ಸ್ಲರಿ ಅದು. ಸರ್ ಇದು ಯಾವುದೇ ರೀತಿ ವೀಲ್ಗಳು ಏನಿಲ್ಲ, ತಾನೇ ಮೇಲೆ ಅಂದರೆ ಸಪೋರ್ಟಿಗೆ ಒಂದು ಆ್ಯಂಗಲ್ ಬರುತ್ತೆ ರೀ. ಆ್ಯಂಗಲ್ ಡಬ್ಬಿ ಬರುತ್ತೆ. ಅದಕ್ಕೆ ಸಪೋರ್ಟ್ ಮೇಲೇ ಇಳಿಸ್ತಾರೆ. ಅದನ್ನು ಇಳಿಸ್ತಾರೆ. ಇದು ವಾಲ್ ಇರುತ್ತೆ ಇಲ್ಲಿ. ನಾವು ಬೇಕಂದಾಗ ಇಲ್ಲಿ ಮೇಲೆ ವಾಲ್ ಇದೆ ನೋಡ್ರಿ. ಆ ವಾಲ್ ಆನ್ ಮಾಡ್ಕೊಂಡ್ಬಿಟ್ರೆ ಗ್ಯಾಸ್ ಈ ಕಡೆ ಬರುತ್ತೆ. ಈ ಗ್ಯಾಸ್ ಇಲ್ಲಿ ಬಂದರೆ ನಮ್ದು ಅಲ್ಲೊಂದು ಟ್ಯಾಂಕ್ ಇದೆ. ಆ ಟ್ಯಾಂಕಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಅದು ಎಷ್ಟು ಟ್ಯಾಂಕ್ ಫುಲ್ ಆಗಿದೆ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಸರ್ ಇದು ಎಷ್ಟು ದಿನಕ್ಕೆ ಗ್ಯಾಸ್ ಕನ್ವರ್ಟ್ ಆಗುತ್ತೆ? ಈಗ ಸಗಣಿ ಹಾಕಿದ್ದಾದ್ಮೇಲೆ ಎಷ್ಟು ದಿನ ಆದ್ಮೇಲೆ ಅದು ಆಗ್ಬೇಕದು? ಅಂದರೆ ಗ್ಯಾಸ್ ರೆಡಿನೇ ಇರುತ್ತೆ. ಅದರಲ್ಲಿ ರೆಡಿನೇ ಇರುತ್ತೆ, ಏನಿಲ್ಲ. ನಮ್ಮ ಕಡಿಮೆ ಆಗಿದೆ ಕಳಿಸಿದ್ರೆ ನಾವು ಇವತ್ತು ಸಗಣಿ ಕಳಿಸಿದ್ರೆ ಮತ್ತೆ ನಾಳೆಗೆ ಆಟೋಮೆಟಿಕ್ಕಾಗಿ ಕವರ್ ಆಗ್ಬಿಡುತ್ತೆ. ಅದು 1 ದಿವಸ 2 ದಿವಸ ಅದಕ್ಕೆ ಟೈಮ್ ಅಂತ ಬೇಕಾಗಿಲ್ಲ. ಆತರ ಇರ್ತಾಗಲೇ ನಾವು ಸಗಣಿ ಕಲಿಸಿ ಹಾಕ್ತೇವಲ್ಲ, ಆ ಉದ್ದೇಶಕ್ಕೆ ನಮಗೇನು ಪ್ರಾಬ್ಲಮ್ ಅಂತೂ ಆಗಲ್ಲ ಗ್ಯಾಸಿಂದ. ಆದರೆ ಸರ್ ಇದರಲ್ಲಿ ಗ್ಯಾಸು ಫುಲ್ ಇದೆ ಮತ್ತೆ ಖಾಲಿ ಆಗ್ತಿದೆ ಅಂತ ಹೇಗೆ ತಿಳ್ಕೊಳೋದು? ಇದು ನೋಡಿ, ಈಗ ಮೇಲಿದೆ, ಇದು ಈ ಕಟ್ಟೆಯಿಂದ ಮೇಲಿದೆ ಅಲ್ಲ, ಗ್ಯಾಸ್ ಇದೆ ಅಂತ ಲೆಕ್ಕ. ಇದು ಕೆಳಗೆ ಬಂದರೆ ಗ್ಯಾಸ್ ಖಾಲಿ ಆಗಿದೆ ಅಂತ ಲೆಕ್ಕ. ಸೊ ಕೆಳಗಡೆ ಹೋಗುತ್ತೆ ಗ್ಯಾಸ್, ಕಡಿಮೆ ಆದಾಗ ಕೆಳಗೆ ಬರುತ್ತೆ. ಸೊ ವೇಸ್ಟೇಜ್ ಎಲ್ಲ ಆ ಕಡೆ ಹೋಗುತ್ತಾ? ಹಿಂದೆ ಹೋಗುತ್ತೆ ವೇಸ್ಟ್ ಎಲ್ಲ. ಪೈಪ್ ಇದೆ ಆ ಕಡೆ. ಆ ಕಡೆ. ಸೊ ಅದಾದ್ಮೇಲೆ ಗ್ಯಾಸ್ ಕನ್ವರ್ಟ್ ಆಗಿ ಇಲ್ಲಿ ಬಂದು ಆ ಟ್ಯಾಂಕಿಗೆ ನಾವು ಸ್ಟಾಕ್ ಮಾಡ್ಕೊಳ್ತೀವಿ. ಆ ಟ್ಯಾಂಕಿಂದ ಇದಕ್ಕೆ ಜನರೇಟರ್ಗೆ ಕಲೆಕ್ಷನ್ ಇರುತ್ತೆ. ಹೊರಗಡೆ ಹೋಗ್ಬೋದಾ ಸರ್ ಅದು? ಬರ್ರಿ ಸರ್, ಈಗ ಡೈರೆಕ್ಟಾಗಿ ಕೊಟ್ಟಿದ್ದೀವಿ ಸರ್ ನಾವು. ಇದು ಗ್ಯಾಸ್ ಪೈಪ್ಲೈನ್ ಇರುತ್ತೆ, ವಾಲ್ ಬರುತ್ತೆ. ಇಲ್ಲ ನೋಡ್ರಿ, ಇದು ಗ್ಯಾಸ್ ಲೈನು. ಇಲ್ಲಿ ಗ್ಯಾಸ್ ಬರುತ್ತೆ. ಇಲ್ಲಿ ಗ್ಯಾಸ್ ಬರುತ್ತೆ. ಇದು ಈಗ ನಾವು ಆನ್ ಮಾಡಿದ ಮೇಲೆ ಇದು ಗ್ಯಾಸ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊಂಡ್ಬಿಡುತ್ತೆ. ಸೊ ಇಲ್ಲಿ ಗ್ಯಾಸ್ ಸ್ಟಾರ್ಟಿಂಗ್ ಅಲ್ಲಿ ಡೀಸೆಲ್ ಹಾಕಿ ಸ್ಟಾರ್ಟ್ ಪೂರ ಬಂದೇ ಇರ್ಬೇಕ್ರಿ. ಇದು ಬಂದಿದ ಮೇಲೆ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿದ ಮೇಲೆ ಅದಾದ್ಮೇಲೆ ನಾವು ಇದನ್ನ ಗ್ಯಾಸ್ ಕಲೆಕ್ಷನ್ ಕೊಟ್ರೆ ಅದು ಪವರ್ ಆಗಿ ಕನ್ವರ್ಟ್ ಆಗುತ್ತೆ.
ಅದೇನು ಸರ್ ಅದ ಕಡೆ ಇದು ಸಿಲಿಂಡ್ರ್ ಸರ್ ಇದು. ಸಿಲಿಂಡರ್. ಈಗ ನಾವು ಇದು ಸಿಲಿಂಡರ್ ಯಾಕೆ ಇದಕ್ಕೆ ಯೂಸ್ ಮಾಡ್ಬೇಕಂದ್ರೆ ನಾವು ಇದ್ರಲ್ಲಿ ಗ್ಯಾಸಿಂದ ಡೈರೆಕ್ಟ್ ಬರ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಪ್ರೆಷರ್ ಬರ್ತಿರುತ್ತೆ. ಆದರೆ ನಾವು ಟ್ಯಾಂಕಲ್ಲಿ ತುಂಬಿಕೊಂಡ್ರೆ ನಮ್ಗೆ ಎಷ್ಟು ಬೇಕೋ ಕರೆಕ್ಟಾಗಿ ನಾವು ಅದಕ್ಕೆ ಒಂದು ಸಟ್ ಮಾಡಿಬಿಟ್ರೆ ಮೋಟ್ರು ಕರೆಕ್ಟಾಗಿ ಇದಾಗುತ್ತೆ. ಸೊ ಅಲ್ಲಿ ಮೀಟ್ರ್ ಬೇರೆ ಇದೆ ತೋರಿಸುತ್ತಲ್ವಾ? ಎಲ್ಮಿ ತೋರಿಸುತ್ತೆ. ಈಗ ಅದು ಪೈಪ್ಲೈನ್ ದೊಡ್ಡದಿರುತ್ತೆ, ಸರಿಯಾಗಿ ಇದಕ್ಕೆ ಒಂದೊಂದು ಸಲ ಪ್ರೆಷರ್ ಆಗ್ತಿಲ್ಲ, ನಡ್ಗೋದದು ಮಾಡ್ತಿರುತ್ತೆ. ಆದರೆ ಈ ಮೋಟ್ರಿಂದ ಟ್ಯಾಂಕಿಂದ ಕರೆಕ್ಟಾಗಿ ಕಲೆಕ್ಷನ್ ಕೊಟ್ಟರೆ ಒಂದೇ ಲೆವೆಲಲ್ಲಿ ಓಡುತ್ತೆ. ಇದು ನೋಡಿ ಈಗ ನೀವು ಗ್ಯಾಸ್ ಫಿಲ್ ಆದ್ಮೇಲೆ ನೀವು ಎಷ್ಟು ಯೂಸ್ ಮಾಡ್ಕೋಬೋದು? ಒಂದು ಮನೆಗೆ ಆರಾಮಾಗಿ ಯೂಸ್ ಮಾಡ್ಕೋಬೋದಾ? ನೋಡಿ ಸರ್, ನಾವು ಡೈರಿ ಎಲ್ಲ ಇದ್ರ ಮೇಲೆ ಮೇಂಟೈನ್ ಮಾಡ್ತೀವಿ. ಕರೆಂಟ್ ಹೋದಾಗ 1 ಅವರ್ ಹೋಗ್ಲಿ, 2 ಅವರ್ ಹೋಗ್ಲಿ, 3 ಅವರ್ ಹೋಗ್ಲಿ, ನಮ್ಮದು ಹಾಲಿನ ಪ್ಯಾಕೆಟ್ ಮಿಷನ್ ವರ್ಕ್ ಆಗುತ್ತೆ. ಮತ್ತು ಇಲ್ಲೆಲ್ಲ ಮನೆಗೂ ಲೈಟು ಯೂಸ್ ಮಾಡ್ತೀವಿ. ಕಡಿಮೆ ಅಂದ್ರೆ 300 ಬಲ್ಬ್ ಕೆಪಾಸಿಟಿ ಇದೆ ಸರ್. 300 ಬಲ್ಬ್. ಅದು ಮಿಕ್ಸಿ ಅವಶ್ಯ ನಮ್ಮ ಇದು ಪ್ಯಾಕೆಟ್ ಮಿಷನೇ ನಡೀತೆ ಅಂದರೆ ಮಿಕ್ಸಿದು ಮಾಡ್ಬೋದು. ಆದರೆ ಮೋಟ್ರು ನೀರಿನ ಮೋಟ್ರು ಗಿಟ್ರು ಆನ್ ಮಾಡಿಲ್ಲ ನಾವು, ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಮ್ಮ ಸೈಂಟಿಸ್ಟ್ರು ಕೇಳಿ ಹೇಳ್ಬೇಕು ಅಷ್ಟೇ. ಸೊ ಈಗ ಏನಾದರೂ ರೈತರು ಈ ಥರ ಬೆನಿಫಿಟ್ಸ್ ತಗೋಬೋದಾ? ಸರ್ಕಾರ ಕಡೆಯಿಂದ ಏನಾದರೂ ಸೌಲಭ್ಯಗಳು ಇದಾವೆ? ನೋಡ್ರಿ, ಹಳ್ಳಿಯಲ್ಲಿ ಭಾಳ ಮೇನ್ ಆಗಿರೋದು ಕರೆಂಟ್ ಪ್ರಾಬ್ಲಮ್. ಅದರಿಂದ ಇದನ್ನು ಇನ್ನೂ ಸ್ವಲ್ಪ ಇದ್ರ ಬಗ್ಗೆನೇ ಮಾಹಿತಿ ಹೆಚ್ಚಾಗಿ ತಿಳ್ಕೊಂಡು ಬೇಕಾದ್ರೆ ಬೋರಿಗೆ ಕೊಡಕ್ಕೆ ಬರುತ್ತೆ ಏನೋ. ನಾವು ನೀರಿಂದು ಲೈನ್ ಕಟ್ ಮಾಡ್ತಾರೆ ನೋಡ್ರಿ, ಆ ಟೈಮಲ್ಲಿ ಇದೇನು ಮಾಡ್ಕ್ಯಾರ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗತ್ತೆ ಅಂತ ಕೇಳಿ ಮಾಡ್ಬೋದು. ಅಂದರೆ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಸೌಲಭ್ಯ? ಹಾಂ, ಸಿಕ್ಕರೆ ಮಾಡ್ಬೋದು. ಸೊ ಈಗ ರೈತರು ಯಾರು ಬಂದು ಈ ಥರ ಬೇಕಂದ್ರೆ ಅವ್ರಿಗೆಲ್ಲ ಡೆಮೋ ಯಾವ ಥರ ಕೊಡ್ತಾರೆ? ಇಲ್ಲ ಸರ್, ನಮ್ಮಲ್ಲಿ ಇದಿರೋದು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಟ್ರೈನಿಂಗ್ ಕೊಡೋದು ಅಷ್ಟೇ. ಟ್ರೈನಿಂಗ್? ಹಾಂ, ಇಲ್ಲಿ ನಾವೇನು ಮಾಡ್ತೀವಿ ಹಿಂಗಿದೆ ಅಂತ ತಿಳಿಸ್ಕೊಡ್ತೀವಿ ಅಷ್ಟೇ. ಮುಂದೆ ಅವರೇ ಆದರೆ ಇದು ಮಾಡ್ಕೊಡ್ತೀವಿ. ಅವರೇ ಮಾಡ್ತಾರೆ ಸರ್. ಏನಂದ್ರೆ ಸಗಣಿ ಸುಮ್ಮನೆ ವೇಸ್ಟ್ ಮಾಡೋದು? ಹಾಂ, ಒಮ್ಮೆ ಗೊಬ್ಬರನೂ ಆಗುತ್ತೆ. ಅದ್ರ ಮುಂಚೆ ಈ ಥರ ಗೋಬರ್ ಗ್ಯಾಸ್ ಕನ್ವರ್ಟ್ ಮಾಡ್ಕೊಂಡು ಮನೆಗೆ ಪವರ್ ಯೂಸ್ ಮಾಡ್ಕೋಬೋದು. ಅದ್ರ ಜೊತೆಗೆ ನೀವು ಕರೆಂಟಾಗಿ ಕರೆಂಟ್ ಮಾಡ್ಬೋದು. ಆಮೇಲೆ ಮನೆಗೆ ಯೂಸು ಮಾಡ್ಬೋದು. 2-3 ಉಪಯೋಗ ತೊಗೋಬೋದು. ನಾವು ಮೊದಲು ಅಡುಗೆ ಕೆಲಸಕ್ಕಂತ ಒಂದೇ ಯೂಸ್ ಮಾಡ್ತಾ ಇದ್ವಿ. ಈಗ ಮತ್ತೆ ಅದನ್ನು ಕರೆಂಟ್ ಯೂಸ್ ಮಾಡ್ಕೋಬೋದಲ್ಲ, ಅನುಕೂಲ ಆಗತ್ತೆ ಅಂತ. ಸರ್, ಈಗ ಒಂದು ಅಂದಾಜು ಎಷ್ಟು ಹಸು ಇರಬೇಕಾಗುತ್ತೆ ಸರ್ ಈ ಥರ ಮಾಡ್ಕೊಂತೀವಿ ಅಂದರೆ? ಕಡಿಮೆ 8ರಿಂದ 10 ಹಸು ಬೇಕು ಸರ್. 8ರಿಂದ 10 ಹಸು ಬೇಕು. ಲೈಟ್ ಎಲ್ಲ ಜಾಸ್ತಿ ಬೇಕು ಅಂದ್ರೆ ಜಸ್ಟ್ ನಾವು ಈಗ ಏನೋ ಅಡುಗೆ ಮಾಡೋದಕ್ಕೆ ಮಾತ್ರ ಅಷ್ಟೇ. ಆದರೆ ಒಂದು 5ರಿಂದ ಸಾಕು. 5 ಹಸು ಇದ್ದರೆ ಬೇಕಾದಂಗೆ ಮೇಂಟೈನ್ ಮಾಡ್ಕೋಬೋದು. ಒಂದು ಮನೆಗೆ ಬೇಕಾದಂಗೆ ಮಾಡ್ಕೋಬೋದು. ಸೊ ಹಸುಗಳು ಒಂದೇನ? ಈಗ HF ಹಸುಗಳೆಲ್ಲ ಊರ ಕಡೆ ಜಾಸ್ತಿ ಆಗಿದಾವೆ. ಸೊ ಆ ಸಗಣಿನ ತಯಾರು ಮಾಡಿಸ್ಬೋದಾ? ಹೆಂಗೆ ಮಾಡ್ಬೋದಾ? ಈಗ ಎಲ್ಲ ಥರದ ಸಗಣಿನೂ ಬರ್ತಿರುತ್ತೆ. ಇದೇ ಬೇಕು ಅಂತಿಲ್ಲ, ಇದೇ ಆಕಳ ಬೇಕು, ಇದೇ ಜವಾರಿನೇ ಬೇಕು ಅಂತಿಲ್ಲ. ಯಾವುದೇ ಜವಾರಿ ಆಕಳ ಇರಲಿ, ಜವಾರಿ ಎಮ್ಮೆ ಇರಲಿ, ಅವು ಮುರಾ ಎಮ್ಮೆನೇ ಇರಲಿ, ಯಾವುದೇ ಥರದ ಇದರ ಸಗಣಿ ಮಾತ್ರ ಬೇಕು. ಅಕಸ್ಮಾತ್ ಮಿಕ್ಸ್ ಎಲ್ಲ ಕುರಿದು ಆಡಿಂದು ಎಲ್ಲ ಹಾಕ್ಬೋದಲ್ಲ? ಕುರಿ ಆಡಿಂದು ಇಲ್ಲ ಸರ್, ಹಾಕಿಲ್ಲ. ಹಸುದಷ್ಟೇ. ಹಸು ಬಟ್ ಅಲ್ಲ, ಅದು ಒಳಗೆ ಫುಲ್ ಹೋಗಿರಲ್ಲ? ಫುಲ್ ಇರುತ್ತೆ ಸೆಂಟ್ರಿಗೆ. ಅದು ಸಪೋರ್ಟ್ ಬೇಕಲ್ರಿ ಡಬ್ಬಿಗೆ. ನಡಕ್ಕೆ ಫುಲ್ ಒಂದು ಪೈಪ್ ಇದೆ. ಆ ಪೈಪಿಗೆ ರಾಡ್ ಕಲೆಕ್ಷನ್ ಕೊಟ್ಟಿರ್ತಾರೆ. ಅದು ಹಂಗೆ ಖಾಲಿ ಇರಲ್ವಾ? ಇಲ್ಲ. ಮತ್ತೆ ಇಲ್ಲಾಂದ್ರೆ ಗ್ಯಾಸ್ ಎಲ್ಲ ಅಲ್ಲಿ ಹೋಗ್ಬಿಡುತ್ತೆ. ಅದಕ್ಕೆ ಸರ್, ಅದು ಮಧ್ಯ ಇದೆಯಲ್ಲ, ಅದು ಏರ್ ಪೈಪ್? ಅದು ಇಲ್ಲ ಏರ್ ಪೈಪ್ ಅಲ್ಲ ಅದು. ಈ ಡಬ್ಬಿ ಸಪೋರ್ಟಿಗೆ ಪೈಪ್ ಇದೆ. ಅದು ಆ ಪೈಪಿಂದ ನಡಕ್ಕೆಲ್ಲ ಎಂಗಲ್ ಬಂದು ಇದಕ್ಕೆ ಎಂಗಲಿಂದ ರೌಂಡಾಗಿ ಡಬ್ಬಿ ಮಾಡಿರ್ತಾರೆ. ಅದು ಏರಲ್ಲ, ಬ್ಲಾಕೇ ಇರುತ್ತೆ ಅದು. ಅಕಸ್ಮಾತ್ ಅದು ಏರ್ ಆಗಿದ್ರೆ ಗ್ಯಾಸೇ ನಿಲ್ಲಲ್ಲ, ಎಲ್ಲ ಹೊರಗೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಅಲ್ಲ ಅದು. ವಾಲ್ ತರ ಕೊಟ್ಟಿದ್ರಲ್ಲ ಸರ್, ಈ ಉದ್ದೇಶ ಏನಕ್ಕೆ ಸರ್ ಕೊಟ್ರೆ? ಅಂದ್ರೆ ನಾವು ಇಲ್ಲಿ ಜನರೇಟರ್ ಆನ್ ಮಾಡುವಾಗ ಇದನ್ನ ವಾಲ್ ಆನ್ ಮಾಡ್ಕೊತೀವಿ. ಫಸ್ಟ್ ಮುಂಚೆ ಆಫ್ ಮಾಡಿರ್ತೀರ? ಈಗ ಆಫೇ ಇರುತ್ತೆ. ನಾವು ಯೂಸ್ ಮಾಡುವಾಗ ಅಷ್ಟೇ ಅದನ್ನೇ ಆನ್ ಮಾಡ್ತೀವಿ. ಮತ್ತೆ ನಮ್ಮ ಕೆಲಸ ಮುಗಿದ ತಕ್ಷಣ ಮತ್ತೆ ಬಂದ್ ಮಾಡಿಬಿಡ್ತೀವಿ. ಯಾಕಂದ್ರೆ ಈ ಪೈಪಲ್ಲಿ ಗ್ಯಾಸ್ ಎಲ್ಲ ಕಂಟಿನ್ಯೂ ಆಗಿ ಹೋಗುತ್ತೆ. ಅಕಸ್ಮಾತ್ ಪೈಪಿಗೆ ಲೀಕ್ ಆದರೆ ಗ್ಯಾಸ್ ಎಲ್ಲ ಖಾಲಿ ಆಗಿಬಿಡುತ್ತೆ. ಆ ಉದ್ದೇಶಕ್ಕೆ ನಮ್ಗೆ ಯಾವಾಗ ಯೂಸ್ ಮಾಡ್ತೀವಿ ಅವಾಗ ಅಷ್ಟೇ ಅದು ವಾಲ್ ಆನ್ ಮಾಡ್ಕೋಬೇಕು. ಅದು ವಾಲ್ ಆನ್ ಮಾಡಿದಾಗ ಗ್ಯಾಸ್ ಈ ಕಡೆ ಬರುತ್ತೆ. ನಾವು ಬಂದ್ ಮಾಡಿದರೆ ನಮ್ದು ಎಷ್ಟು ಗ್ಯಾಸ್ ಇರುತ್ತೋ ಈ ಡಬ್ಬಿಯಲ್ಲಿ ಸ್ಟಾಕ್ ಇರುತ್ತೆ. ಅಲ್ಲ ಸರ್, ಇದೀಗ ಗ್ಯಾಸ್ ಜಾಸ್ತಿ ಆಗುತ್ತೆ, ಸೊ ನೀವು ಯೂಸ್ ಮಾಡಲ್ಲ, ಅದರಿಂದ ಏನೋ ಪ್ರಾಬ್ಲಮ್ ಆಗುತ್ತೆ? ಏನಿಲ್ಲ ಸರ್, ಡಬ್ಬಿ ಎಷ್ಟು ಇರುತ್ತೆ, 1-3-4 ದಿನ ನಮ್ಗೆ ಯಾವಾಗ ಇದಾಗ ಅನುಕೂಲ ಆಗುತ್ತೆ, ಗ್ಯಾಸ್ ಕಡಿಮೆ ಆಗುತ್ತೆ, ಅಲ್ಲಿವರೆಗೂ ಸಗಣಿ ಕಲಸೋದು ಬಿಟ್ಟರೆ ಸಾಕು ಅಷ್ಟೇ. ಕೈ ಬಿಡ್ಬೇಕು ಅಷ್ಟೇ. ಸೊ ಗ್ಯಾಸ್ ಫುಲ್ ಆಗಿರುತ್ತೆ ಯೂಸ್ ಮಾಡಲಿಲ್ಲ. ಸರ್, ಭಾಳಷ್ಟು ಜನ ಹೇಳ್ತಾರೆ ಈ ಗೋಬರ್ ಗ್ಯಾಸ್ ಮಾಡೋದ್ರಿಂದ ಸ್ಮೆಲ್ಲು ಅಂತ. ಇಲ್ಲಿ ಸ್ಮೆಲ್ಲೇ ಇಲ್ಲ ಸರ್, ಅದೇ ಅನುಮಾನ. ಅದು ದಿನ ಕಲಸ ಕ್ಲೀನ್ ಮಾಡ್ತಾ ಇದ್ರೆ ಏನಾಗಲ್ಲ ಸರ್, ಅದ್ರ ಮೇಲೆ ಡಿಫೆಂಡ್. ಓಕೆ ಸರ್, ಒಳ್ಳೆ ಇನ್ಫಾರ್ಮೇಶನ್ ತಿಳಿಸ್ಕೊಟ್ರಿ ರೈತರಿಗೆ. ಸೊ ಈ ರೈತರಿಂದ ಸದುಪಯೋಗ ಪಡಿಸ್ಕೊಳ್ಳಿ. ಧನ್ಯವಾದ ಸರ್ ನಿಮಗೆ. ಆಯ್ತು, ನಮಸ್ಕಾರ.